ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಹೈ ಪ್ರೋಟೀನ್ ಸ್ಯಾಂಡ್ವಿಚ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಆರೋಗ್ಯಕರವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಒಂದು ಸಾಸನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಸಾಸನ್ನ ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರ್ಗೆ ಒಂದು 2 ಒಣಮೆಣಸಿನ್ಕಾಯಿ, ಒಂದು 3ರಿಂದ 4 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪನೇ ಪನ್ನೀರು, ನಾನಿವಾಗ ತೋರಿಸಿದ್ದೀನಲ್ಲ ಅದರಲ್ಲಿ ಸ್ವಲ್ಪ, ಒಂದು 200 ಗ್ರಾಮ್ ಪನ್ನೀರಲ್ಲಿ 1/4 ಭಾಗ ಹಾಕಿದ್ರೆ ಸಾಕು. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಬೇಕು. ಒಂದು ಅರ್ಧ ಅವಳು ನಿಂಬೆ ರಸನ ಹಾಕಿ, ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ನ ಹಾಕಿ, ಇದ್ರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ನಾನು ಮತ್ತೆ ಉಪ್ಪನ್ನು ಸೇರಿಸೋದಿಲ್ಲ. ಇವಾಗಲೇ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು. ಇವಾಗ ನಾವು ಇದನ್ನು ನೀರು ಹಾಕ್ತಾನೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ರೀತಿ ನಿಮಗೆ ಇನ್ನು ನುಣ್ಣಗಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಗ್ರೈಂಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಮೊಸರನ್ನು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಈಗ ಸಾಸ್ ರೆಡಿ ಆಯಿತು. ಈಗ ಒಂದು ಬೌಲ್ಗೆ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ತರಕಾರಿ ಇದ್ದರೂ ಸಣ್ಣಗೆ ಹೆಚ್ಚಿ ಹಾಕಿ. ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿದಿದ್ದೀನಿ. ಇದು ಬೇಯಿಸದೇ ಇರೋ ಅಂತಹ ಜೋಳ, ನಾನು ಇದನ್ನು ಬೇಯಿಸಿಲ್ಲ ಫ್ರೆಂಡ್ಸ್, ತುಂಬ ಎಳೆದಿತ್ತು ಹಾಗೆ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ, ಒಂದು ಸ್ವಲ್ಪ ಬೀನ್ಸು ಹಾಕಿ ಸಣ್ಣದಾಗಿ ಹೆಚ್ಚಿರಬೇಕು. ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ಗೆ ಎಲ್ಲ ಸಣ್ಣದಾಗಿ ಹೆಚ್ಚಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಸಾಸು, ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಜಾರ್ನಿಂದ ಎಲ್ಲ ನೀಟಾಗಿ ತೆಗ್ದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಪನ್ನೀರ್ ಸ್ಯಾಂಡ್ವಿಚ್ಚು, ಬ್ರೆಡ್ ಸ್ಯಾಂಡ್ವಿಚ್ಚು ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಡಯಟ್ ರೆಸಿಪಿ ಕೂಡ ಹೌದು. ಇವಾಗ ನಾನಿಲ್ಲಿ ನಾರ್ಮಲ್ ಬ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ವೀಟ್ ಬ್ರೆಡ್ಡು ಮತ್ತು ಮಲ್ಟಿಗ್ರೈನ್ ಬ್ರೆಡ್ಡು ಸಿಗುತ್ತೆ, ಅದರಲ್ಲೂ ಕೂಡ ಮಾಡಿಕೊಂಡ್ರೆ ಇನ್ನೂ ಆರೋಗ್ಯಕರವಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ಬ್ರೆಡ್ ಇತ್ತು, ನಾನು ಅದಕ್ಕೆ ಈ ಬ್ರೆಡ್ಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಬ್ರೆಡ್ ಮೇಲೆ ಒಂದೊಂದು ಸ್ಪೂನ್ ಆಗುವಷ್ಟು ಮಿಶ್ರಣವನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲೂ ಒಂಚೂರು ಅದು ಕಾಣಿಸ್ಬಾರ್ದು ಬ್ರೆಡ್ಡು ಇದೆ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಸ್ಪ್ರೆಡ್ ಮಾಡ್ಕೊಬೇಕು. ಇದೆಲ್ಲ ಸ್ಪ್ರೆಡ್ ಆದಮೇಲೆ ಇದ್ರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಇಟ್ಟು ನಾವು ತವಾ ಮೇಲೆ ಇದನ್ನು ರೋಸ್ಟ್ ಮಾಡ್ಕೊಬೇಕು ಅಷ್ಟೆ. ನೋಡಿ, ಈ ರೀತಿ ಒಂದು ಬ್ರೆಡ್ನ ಇಟ್ಬಿಟ್ಟು ಸ್ಟಫಿಂಗ್ ಎಲ್ಲ ಆಯಿತು. ಇವಾಗ ಇದು ರೆಡಿ ಆಯಿತು. ಇವಾಗ ತವಾ ಮೇಲೆ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಕರ್ಗಾದ್ಮೇಲೆ ನಾವು ಬ್ರೆಡ್ನ ಇಟ್ಬಿಟ್ಟು ಎರಡೂ ಕಡೆ ಟೋಸ್ಟ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರೋ ಸ್ಯಾಂಡ್ವಿಚ್ ರೆಡಿನೇ ಆಗೋಯಿತು ಫ್ರೆಂಡ್ಸ್. ನೋಡಿದ್ರಲ್ಲ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ನಿಮಗೆ ಡಯಟ್ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಡಯಟ್ ಅಂತ ಕಮೆಂಟ್ ಮಾಡಿ. ಇದನ್ನು ಆರಾಮಾಗಿ ನಾವು ಡಯಟ್ ಮಾಡ್ತಾ ಇರೋರು ಕೂಡ ಆರಾಮಾಗಿ ತಿನ್ಬೋದು. 1 ಪೀಸ್ 2 ಪೀಸ್ ಆರಾಮಾಗಿ ತಿನ್ಬೋದು. ಇದರಲ್ಲಿ ಪನ್ನೀರು ಹೈ ಪ್ರೋಟೀನ್ ಸ್ಯಾಂಡ್ವಿಚ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದೇ ಒಂದು ಸಲ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗಲ್ಲದೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು. ದಿನ ಸ್ಕೂಲಿಂದ ಮಕ್ಕಳು ಬಂದಮೇಲೆ ತಾಯಂದಿರ ತಲೆಯಲ್ಲಿರೋದು ಒಂದೇ, ಹೆಲ್ದಿಯಾಗಿ ನಮ್ಮ ಮಕ್ಳಿಗೆ ಏನಾದರೂ ತಿನ್ನಿಸ್ಬೇಕು, ಕೊಡಬೇಕು ಅಂತ. ರುಚಿಯಾಗೂ ಇರಬೇಕು, ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊತೀವಲ್ವ. ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮಕ್ಕಳಂತೂ ಫಿದಾ ಆಗೋದು ಪಕ್ಕ. ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೀವು ಇದನ್ನು ಮಾಡ್ಕೊಂಡ್ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಸಾಸ್ ಜೊತೆಲಿ ಕೊಡ್ಬೋದು ಅಥವಾ ಪುದೀನ ಚಟ್ನಿಲಿ ಕೂಡ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ಇನ್ನಷ್ಟು ಡಯಟ್ ರೆಸಿಪಿ ಬೇಕು ಅಂದರೆ ನನಗೆ ಡಯಟ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.